ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋಲಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಿಮಗೆಲ್ಲ. ಇದು ದೊನ್ನೆ ಬಿರಿಯಾನಿ ಸ್ಟೈಲ್, ಮೈಲ್ಡ್ ಫ್ಲೇವರ್ಸು, ಮಸಾಲೆ ಏನು ಜಾಸ್ತಿ ಇರಲ್ಲ ಇದಕ್ಕೆ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡ್ಕೊಂಡ್ಬಿಡಿ. ಇದೆಲ್ಲ ಒಗ್ಗರಣೆಗೆ ಪಲಾವ್ ಎಲೆ, ಲವಂಗ, ಏಲಕ್ಕಿ, ಸ್ಟಾರ್ ಅನೀಸ್ ಅಂತಾರಲ್ವ ಅದು, ಚಕ್ಕೆ ಮತ್ತು ಕಸೂರಿ ಮೇಥಿ ಮತ್ತು ಸೋಂಪು. ಗ್ರೀನ್ ಚಿಲ್ಲೀಸು ಒಂದು ಕಪ್ಪಲ್ಲಿ ಒಂದು ಸ್ವಲ್ಪ ತಗೊಳ್ಳಿ. ಆಯಿಲು ಒಂದು 4 ಟೇಬಲ್ ಸ್ಪೂನು, ಧನಿಯಾ ಪುಡಿ, ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು, ಅರಿಶಿನದ ಪುಡಿ, ಮೆಣಸು ಮತ್ತು ಜೀರಿಗೆ ಒಂದು ಸ್ವಲ್ಪ, ಆಮೇಲೆ ಬೆಳ್ಳುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು, ಶುಂಠಿ ಮತ್ತು ಹಸಿಕಾಯಿ, ಕೊತ್ತಂಬರಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು 1 ಕಪ್ಪಷ್ಟು, ಪುದೀನ ಅದೂ 1 ಕಪ್ಪಷ್ಟು, ಆನಿಯನ್ಸು ಈ ಥರ ಸ್ಲೈಸಸ್ ಥರ ಕಟ್ ಮಾಡ್ಕೊಂಡಿರೋದು, ಮತ್ತು ಚಿಕನ್ನು ಚೆನ್ನಾಗಿ ತೊಳ್ಕೊಂಡಿರೋದು 1 kg ಅಷ್ಟು ಮಾಡ್ತಿದ್ದೀನಿ ನಾನು ಇದರಲ್ಲಿ. ಇನ್ನೊಂದ್ಸರಿ ಬೇಕಿದ್ದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಸೊ ಮೊದಲಿಗೆ ರುಬ್ಬಕ್ಕೆ ಏನು ಮಸಾಲೆ ಬೇಕು ಅದು ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಟು ಅದರಲ್ಲಿ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಎಲ್ಲ ಫ್ರೈ ಮಾಡ್ಕೊಳ್ಬೇಕಲ್ವ ಅದರಲ್ಲಿ. ಮತ್ತು ಬೆಳ್ಳುಳ್ಳಿ ಏನು 1 ಕಪ್ಪಷ್ಟು ತೊಗೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಶುಂಠಿ, ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋಕೆ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಗ್ರೀನ್ ಚಿಲ್ಲೀಸು 1 ಕಪ್ಪಷ್ಟು, ಆಮೇಲೆ ಆನಿಯನ್ಸ್ ಏನು ಸ್ಲೈಸ್ ಮಾಡಿ ಇಟ್ಟಿರ್ತೀವಲ್ವ ಅದು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಇವಾಗ ಜೀರಿಗೆ ಮೆಣಸು ಏನು ತೋರಿಸಿದೆ ಅಲ್ವಾ ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ, ಅದನ್ನು ಸಹ ಹಾಕ್ಕೊಳ್ಳಿ ಇದಕ್ಕೇನೆ. ಆಮೇಲೆ ಕೊತ್ತಂಬರಿ ಏನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವಾ ಅದನ್ನು ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಮತ್ತು ಪುದೀನ ಸಹ ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಒಂದ್ಸರಿ ಸುಮ್ಮನೆ ಕಲಿಸ್ಕೊಳ್ಳಿ ಸಾಕು, ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ ಕೊತ್ತಂಬರಿ ಪುದೀನನ. ಮತ್ತೆ ಸ್ಟವ್ ಆಫ್ ಮಾಡಿದಾದ್ಮೇಲೆ ಕಾಯಿ ಏನು ಹಸಿ ಕಾಯಿ ಕಟ್ ಮಾಡ್ಕೊಂಡಿದ್ದೀವಲ್ವ ಪೀಸಸ್ ಥರ ಅದನ್ನು ಹಾಕ್ಕೊಂಡ್ಬಿಡಿ. ಇದು ಮಿಕ್ಸಿ ಮಾಡೋಕ್ಕೆ ಒಂದು ಸ್ವಲ್ಪ ತಣ್ಣಗಾಗಲಿ, ಬಿಸಿಯಲ್ಲೇ ಹಾಕಬೇಡಿ. ಇದನ್ನು ಸೈಡ್ಗೆ ಇಟ್ಬಿಡೋಣ. ಸೊ ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ಆಯಿಲ್ ಸ್ವಲ್ಪ ಹೀಟ್ ಆದಮೇಲೆ ಅದು ಮಸಾಲೆ ಏನು ತೋರಿಸಿದ್ನಲ್ವ ಸ್ಟಾರ್ಟಿಂಗಲ್ಲಿ ಅದಷ್ಟು ಹಾಕ್ಕೊಳ್ಳಿ. ಮತ್ತು ಕ್ಯಾಪ್ಸಿಕಮ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದನ್ನು. ಮತ್ತು ಆನಿಯನ್ಸು ಏನು ಇತ್ತಲ್ವ ಮಿಕ್ಕಿದ್ದು ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಅದನ್ನು ಹಾಕಿ ಒಂದು ಸ್ವಲ್ಪ ಆನಿಯನ್ಸ್ನ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಏನು ಸಣ್ಣ ಕಟ್ ಮಾಡ್ಕೊಂಡಿರೋದು ಇತ್ತಿದ್ವಲ್ಲ ಮಿಕ್ಕಿದೆಲ್ಲ ಅದನ್ನು ಹಾಕ್ಕೊಂಡ್ಬಿಡಿ ಒಗ್ಗರಣೆಗೆ. ಸೊ ಅಷ್ಟನ್ನು ಮತ್ತೆ ಇನ್ನೊಂದ್ಸರಿ ಫ್ರೈ ಮಾಡ್ಕೊಳ್ಳಿ ಎಲ್ಲ. ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಿದೆ ಅಂದಮೇಲೆ ಮತ್ತೆ ಚಿಕನ್ ಏನು 1 kg ಅಷ್ಟು ತೊಳೆದಿಟ್ಟಿದ್ದೀವಲ್ವ ಆಲ್ರೆಡಿ, ಸೊ ಅದನ್ನು ಹಾಕ್ಕೊಳ್ಳೋಣ. ಬಿರಿಯಾನಿನ ಕುಕ್ಕರ್ಗಿಂತ ಈ ಥರ ಸ್ವಲ್ಪ ಮಂದ ಪಾತ್ರೆ ಅಂತಾರಲ್ವ ಆ ಥರದ್ರಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಚಿಕನ್ ಕುಕ್ ಆಗೋದು ಸ್ವಲ್ಪ ನೋಡ್ಕೊಳ್ಬೇಕು ಅಷ್ಟೇ ನೀವು. ಚಿಕನ್ ಹಾಕಿದಾದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡ್ಬಿಡಿ ಇವಾಗಲೇ ಅದಕ್ಕೆ.
ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ, ಅದೆಲ್ಲ ಚೆನ್ನಾಗಿ ಕಲಸೋ ಹಾಗೆ. ಮತ್ತೆ ಸಾಲ್ಟ್ ಒಂದು ಸ್ವಲ್ಪ ಹಾಕೊಳ್ಳಿ. ಈ ಕಡೆ ಚಿಕನ್ ಒಂದ್ ಕಡೆ ಇಟ್ಬಿಟ್ರೆ ನಾವೇನ್ ಅವಾಗೆ ಮಿಕ್ಸಿ ಮಾಡ್ಕೊಳ್ಬೇಕಿತ್ತಲ್ವಾ, ಸೊ ಅದು ಇವಾಗ ಆಲ್ರೆಡಿ ತಣ್ಣಗಾಗಿರುತ್ತೆ. ಸೊ ಅದನ್ನ ಮಿಕ್ಸಿ ಮಾಡ್ಕೊಳ್ಬೇಡಣ ಇವಾಗ ನೆಕ್ಸ್ಟು. ಸೊ ನೀವಿಲ್ಲಿ ನೋಡ್ತಿರ್ಬೋದು ನಾನೆಲ್ಲ ಮಿಕ್ಸಿ ಮಾಡಿದೆ. ಸೊ ಅದು ನುಣ್ಣಗಾದ್ಮೇಲೆ ಆ ಪೇಸ್ಟ್ ಏನಿದೆ ಅಲ್ವಾ ಅದನ್ನ ಹಾಕೊಳ್ಳೋಣ ಚಿಕನ್ಗೆ. ಎಲ್ಲ ಚೆನ್ನಾಗಿ ಕಳ್ಸ್ಕೊಳ್ಳಿ, ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯೋ ತರ. ಒಂದು ಸ್ವಲ್ಪ ಮಸಾಲೆ ಅದು ಚಿಕನ್ಗೆ ಚೆನ್ನಾಗಿ ಅಂಟ್ಕೊಳ್ಳೋವರೆಗೂ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು 50% ಅಷ್ಟು ಚಿಕನ್ ಕುಕ್ ಆಗಲಿ ಮಸಾಲೆಯಲ್ಲೇ. ಇವಾಗ ಧನಿಯಾ ಪುಡಿ ಏನಿದೆ ಅಲ್ವಾ ಫಸ್ಟ್ ಅಲ್ಲಿ ತೋರಿಸಿದ್ ನಾನು, ಅದನ್ನ ಸ್ವಲ್ಪ ಹಾಕೊಂಡ್ಬಿಡಿ ಇವಾಗಲೇ. ಚೆನ್ನಾಗಿ ಕಲ್ಸ್ಕೊಳ್ಳಿ ಧನಿಯಾ ಪುಡಿ ಹಾಕಿದ್ಮೇಲೆ ಎಲ್ಲಾನು. ನಿಮ್ಗೆ ಮಸಾಲೆ ಚೆನ್ನಾಗಿ ಚಿಕನ್ಗೆಲ್ಲ ಹಿಡ್ದಿದೆ ಅಂತ ಅನ್ನಿಸ್ದಾಗ ಅದಕ್ಕೆ ನೀರು ಹಾಕೊಳ್ಳೋಣ. ಸೊ 1 ಗ್ಲಾಸ್ ಅಕ್ಕಿ ತಗೊಂಡ್ರೆ ಅದಕ್ಕೆ 2 ಗ್ಲಾಸ್ ಅಷ್ಟು ನೀರು ಹಾಕೊಳ್ಬೇಕು. ಸೊ ಆ ಥರ ಅಳತೆ ಮಾಡ್ಕೊಂಡ್ಬಿಡಿ, ಚೆನ್ನಾಗಿ ಬರುತ್ತೆ ಬಿರಿಯಾನಿ ಅವಾಗ. ಸೊ ನಾನಿಲ್ಲಿ ಆಲ್ಮೋಸ್ಟ್ 1 kg ಅಕ್ಕಿ ಹಾಕ್ತಿದ್ದೆ. ಸೊ ಅದಕ್ಕೆ ಹೇಗೆ ಬೇಕೋ ಆಗ ವಾಟರ್ ಅಡ್ಜಸ್ಟ್ ಮಾಡಿದ್ದೀನಿ. ನೀರು ಹಾಕಿದ್ಮೇಲೆ ಒಂದ್ಸರಿ ಸ್ವಲ್ಪ ಉಪ್ಪು ಹಾಕೊಂಡು ಟೇಸ್ಟ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಆಯ್ತಾ. ಆಮೇಲೆ ಅಕ್ಕಿ ಒಂದು 1 kg ಅಷ್ಟು ಇಲ್ಲಿ ನಾನು ತೋರಿಸ್ತಿರೋದು. ಚೆನ್ನಾಗಿ ತೊಳೆದು ನೆನೆಸಿಟ್ಟಿರೋ ಅಕ್ಕಿನ ಹಾಕ್ತಿದ್ದೀನಿ. ಅದು ನೀರು ಕುದಿ ಬಂದ್ಮೇಲೆ ಹಾಕೊಳ್ಳಿ ಅಕ್ಕಿನ. ಅಕ್ಕಿ ಹಾಕಿದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಷ್ಟುನು ಮಸಾಲೆನ. ಮತ್ತೆ ಇನ್ನೊಂದ್ಸರಿ ಸಾಲ್ಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಅಕ್ಕಿ ಹಾಕಿದ್ಮೇಲೆ. ಸೊ ಅಕ್ಕಿ ಹಾಕಿದಾದ್ಮೇಲೆ ಮಧ್ಯ ಮಧ್ಯ 10 minutes ಒನ್ಸು ಅದನ್ನ ಪ್ಲೇಟ್ನ ತೆಗೆದು ನೋಡಿ ಚೆನ್ನಾಗಿ ಕಲ್ಸ್ಕೊಳ್ತಾ ಇರಬೇಕು, ಇಲ್ಲಾಂದ್ರೆ ತಳ ಅಂಟ್ಕೊಳ್ಳುತ್ತೆ. ರೈಸು ಒಂದು 80% ಅಷ್ಟು ಕುಕ್ ಆಗಿದೆ ಅಂದಮೇಲೆ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡ್ಬಿಡಿ. ಒಂದು 10 minutes ಸುಮ್ಮನೆ ಹಂಗೆ ಕಲ್ಸ್ಕೊಳ್ಳಿ ಸಾಕು. ಸೊ ಇಷ್ಟೇ, ಆಲ್ಮೋಸ್ಟ್ ದೊನ್ನೆ ಬಿರಿಯಾನಿ ರೆಡಿ ಆದಾಗೇನೆ. ತುಂಬ ಮೈಲ್ಡ್ ಆಗಿರುತ್ತೆ, ಫ್ಲೇವರ್ಸ್ ಎಲ್ಲ ತುಂಬ ಮಸಾಲೆ ಇರಲ್ಲ. ಅಷ್ಟೇ, ಬಿರಿಯಾನಿ ರೆಡಿ ಆಗಿದೆ. ಸೊ ಸರ್ವಿಂಗ್ ಪ್ಲೇಟಲ್ಲಿ ಹಾಕ್ಕೊಂಡ್ರೆ ಮುಗೀತು. ನಾನು ಅದ್ರ ಜೊತೆಗೆ ಮೊಸರು ಬಜ್ಜಿ ಮತ್ತು ಸ್ವಲ್ಪ ಸಲಾಡ್ ರೆಡಿ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಪ್ಲೀಸ್ ಟು ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.